ಅರ್ಧ ಟರ್ಮ್ ಆದಮೇಲೆ ನೋಡೋಣ ಸುಮ್ಮನಿರಿ ಅಂತ ಹೇಳಲಾಯಿತು ಅನ್ನೋದರಿಂದ ಹಿಡಿದು ಡಿ ಕೆ ಸುರೇಶ್ ಅವರ ತಲೆಯ ಮೇಲೆ ಕೈ ಇಟ್ಟು ಅರ್ಧ ಟರ್ಮ್ ಆಗುವ ಒಂದು ವಾರ ಮೊದಲೇ ನಾನು ರಿಸೈನ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು ಅನ್ನೋ ತನಕ ವಿವಿಧ ವರ್ಷನ್ಗಳು ನಮ್ಮ ಕಿವಿಗೆ ಬಿದ್ದಿದ್ದಾವೆ. ಸತ್ಯ ಅದು ಎರಡರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸತ್ಯ ಇದೆ ಅಂತ ಅನ್ಕೋಬೇಕಾ ಅನ್ಕೋಬಾರ್ದ ನಾವು? ಈಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಬಿಟ್ರೆ ಕಾಂಗ್ರೆಸ್ ಪಕ್ಷ ಯಾವುದು ಜವಾಬ್ದಾರಿ? ಈಗ ತಲೆ ಮೇಲೆ ಕೈ ಇಟ್ಟಿದ್ದಾರೋ, ಹೆಗಲ ಮೇಲೆ ಕೈ ಇಟ್ಟಿದ್ದಾರೋ, ಬೆನ್ನ ಮೇಲೆ ಕೈ ಇಟ್ಟಿದ್ದಾರೋ ಅದನ್ನು ಯಾರೂ ನೋಡಿಲ್ಲ. ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ರು ಯಾರು ಖರ್ಗೆ ಸಾಹೇಬರು ಇಲ್ಲ, ಸೋನಿಯಾ ಗಾಂಧಿಯವರು ಇಲ್ಲ, ಈ ಕಡೆ ರಾಹುಲ್ ಗಾಂಧಿಯವರು ಇಲ್ಲ. ಯಾರು ನಂಬ್ತೀರಿ? ಆದ್ದರಿಂದ ಊಹಾಪೋಹಗಳಿಗೆ ಅವಕಾಶ ಬೇಕಾಗಿಲ್ಲ. ತೀರ್ಮಾನ ತೆಗೆದುಕೊಳ್ಳೋಂಗಿದ್ರೆ ಕಾಂಗ್ರೆಸ್ ಈಗ 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 ನಾನೂ ಸಹ ಭಾಳಷ್ಟು ಮೇಲೆ ಏರುಪೇರು ನೋಡಿದ್ದೀನಿ 50 ವರ್ಷದಲ್ಲಿ. 83ರಲ್ಲಿ ಮೊದಲನೇ 80ರಲ್ಲೂ ಟಿಕೆಟ್ ನನಗೆ ಸಿಕ್ಕಿದಾಗ ಬೇಡ ಅಂದವನು 83ರಲ್ಲಿ ಟಿಕೆಟ್ ಸಿಕ್ಕಿ 85ರಲ್ಲಿ ಟಿಕೆಟ್ ಕೊಡಲಿಲ್ಲ, 89ರಲ್ಲಿ ಟಿಕೆಟ್ ಕೊಡಲಿಲ್ಲ. ಎಲ್ಲ ಸಮಯದಲ್ಲೂ ನನಗೆ ಹೇಳೋರು ನಾವು ನೋಡ್ಕೊಳ್ತೀವಿ, ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಮೊನ್ನೆ 20ರಲ್ಲಿ ನಾನು ರಾಜ್ಯಸಭಾ ರಿಟೈರ್ ಆಗುವಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಆ ಜಾಗಕ್ಕೆ ಬಂದರು. ಸೋನಿಯಾ ಗಾಂಧಿ ಅವರು ಸ್ವತಃ ನನಗೆ ಹೇಳಿದ್ರು, BK ಐ ವಿಲ್ ಟೇಕ್ ಕೇರ್ ಆಫ್ ಯು. ಇಲ್ಲ ಮೇಡಮ್ ಸಾಕು, ನಾನು ಹಾಲಿಡೇ, ನೋ ಐ ವಿಲ್ ಟೇಕ್ ಕೇರ್ ಆಫ್ ಯು, ನೋ ನೀಡ್ ಟು ಗೋ ಆನ್ ಹಾಲಿಡೇ ಅಂತ. ಆ ಥರ ಶಿವಕುಮಾರ್ಗೂ ಹೇಳಿರ್ತಾರೆ ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಅದರ ಅರ್ಥ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಅದರ ಅರ್ಥ ಅದು ಅಗ್ರಿಮೆಂಟ್ ಅಂತಲ್ಲ. ನೀವು ಕಾಂಗ್ರೆಸ್ಸಿಗೆ ದುಡ್ದಿದ್ದೀರಿ, ನಿಮಗೆ ಸಕಾಲಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಅದರ ಅರ್ಥ ನನಗೆ ಆಗಿರ್ತಕ್ಕಂಥದ್ದು. ಬೇರೆಯವ್ರಿಗೆ ಬೇರೆ ಥರ ಅರ್ಥ ಆಗಿರ್ಬೋದು. ಯಾಕಂದರೆ ಒಬ್ಬರಿಗಿನ್ನ ಒಬ್ಬರಿಗೂ ಒಂದೊಂದು ಥರ ಅರ್ಥ ಆಗುತ್ತೆ. ನನ್ನ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ ಬೆಳೆದವನು ನಾನು, ಒಂದೇ ಪಕ್ಷದ ನಾಯಕತ್ವದಲ್ಲೂ ಸಹ ಬೆಳೆದವನು. ಅವರ ಹೆಜ್ಜೆಗಳು, ಅನಿಸಿಕೆಗಳು, ಹೇಳಿಕೆಗಳು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ಆದ್ದರಿಂದ ಶಿವಕುಮಾರ್ಗೂ ಹೇಳಿರ್ತಾರೆ ನಾನು ನೋಡ್ಕೊಳ್ತೀನಪ್ಪ ಅಂತ. ಅದರ ಅರ್ಥ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ನನಗೂ ನೋಡ್ಕೊಳ್ತೀನಿ ಅಂತ ಹೇಳಿದ್ರು, ನಾನು ಏನಾದರೂ ಹೇಳ್ಬಿಡ್ಬೋದಲ್ಲ. ಅದು ಆ ಥರ ಸಾಧ್ಯ ಇಲ್ಲ. ಈಗ ನನಗೂ ಅನ್ಯಾಯಗಳಾಗಿದೆ ಇಲ್ಲ ಅಂತಲ್ಲ, ನಾನೆಲ್ಲೂ ನನಗೆ ಅನ್ಯಾಯ ಆಗಿದೆ ಅಂತ ಹೇಳೋದೇ ಇಲ್ಲ. ನಂದು ಮೂಲ ಕಾಂಗ್ರೆಸ್ ಪಕ್ಷ, ಅದರ ನಾಯಕತ್ವ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅದು ಸಿದ್ಧಾಂತ, ಕಾರ್ಯಕ್ರಮ, ಇದ್ರ ಮೇಲೆ ಹೋಗೋವನೇ ವಿನಃ ಬೇರೆ ಅದರಲ್ಲಿ ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇದೆ ಎಲ್ರಿಗೂ ಸಹ. ಆದ್ದರಿಂದ ಅದನ್ನು ಅರ್ಥ ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. 40 ವರ್ಷದ ರಾಜಕಾರಣದಲ್ಲಿ 30 ವರ್ಷ ದಿಲ್ಲಿನೇ ನೋಡಿದ್ದೀರಿ. 50 ವರ್ಷದ ರಾಜಕಾರಣದಲ್ಲಿ ಮೋರ್ ದೆನ್ 75%, ಮೋರ್ ದೆನ್ 80% ನೀವು ದಿಲ್ಲಿನೇ ನೋಡಿರುವಂಥವ್ರು. ಅನೇಕ ನಾಯಕರುಗಳನ್ನು ಪಕ್ಷಕ್ಕಾಗಿ ದುಡಿದವ್ರನ್ನ ನೋಡಿದ್ದೀರಿ. DK ಶಿವಕುಮಾರ್ ಅವರ ಸಂಘಟನೆ, ಏನೋ ರಿಸೋರ್ಸ್ಫುಲ್ನೆಸ್ಸು, ಅದನ್ನು ಹೆಂಗೆ ಅನಲೈಸ್ ಮಾಡ್ತೀರಿ? ರಾಜ್ಯದ ಕಾಂಗ್ರೆಸ್ಸಿಗೆ ಅದು ಎಷ್ಟರ ಮಟ್ಟಿಗೆ ಮುಖ್ಯ? ಈಗ ರಿಸೋರ್ಸ್ಫುಲ್ನೆಸ್ ನೋ ಡೌಟ್. ಸಂಘಟನೆ ಅವರು MLA ಸತತವಾಗಿ ಆಗಿದ್ದಾರೆ, ಅದರಲ್ಲಿ ಯಾರಿಗೂ ಸಂಶಯ ಬೇಡ. ಸಂಘಟನೆ ಅನ್ನೋದು ಬೇರೆ. ಈಗ ಸಲೀಂ ಅಹಮದ್ ಅವರು NSI ಅಧ್ಯಕ್ಷರು, ಆಲ್ ಇಂಡಿಯಾದಲ್ಲಿ NSI ಅಧ್ಯಕ್ಷರು. ಸಂಘಟನೆದ ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರ್ತಾರೆ. ಶಿವಕುಮಾರ್ ಅವರು ನಾನು ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷನಾಗಿದ್ದಾಗ ಇದೇ ಆಂಜನೇಯ ಮತ್ತು ನಂಜಯ್ಯನ ಮಠರವರು ಅವರಿಗೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಅಧ್ಯಕ್ಷನಾಗಿ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಪ್ರದೇಶ ಅಧ್ಯಕ್ಷ. ಅದಾದ ನಂತರ ಪದಾಧಿಕಾರಿಯಾಗಿದ್ದರೆ ವಿನಃ ಜವಾಬ್ದಾರಿ ಎಲ್ಲೂ ಸಹ ಸಿಕ್ಕಿರಲಿಲ್ಲ. ಪಕ್ಷದ ಜವಾಬ್ದಾರಿ ಸಿಕ್ಕಿದ್ದು 2020ರಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ತು. ಅವ್ರಿಗೆ ತಾವು ಹೇಳ್ದಂಗೆ ರಿಸೋರ್ಸ್ಫುಲ್ ಇದ್ದರು, ಕೆಲಸ ಮಾಡಿದ್ರು. ಬೇರೆಯವರು ಸಹ ಅಷ್ಟೇ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪಕ್ಷ ಸಂಘಟನೆ ಮತ್ತು ಪಕ್ಷದ ಕಾರ್ಯಕರ್ತರಿದ್ದಾರೆ ನೋಡಿ, ಅದು ದೊಡ್ಡ ಆಸ್ತಿ ಈ ಪಾರ್ಟಿಗೆ. ಅವರಿಲ್ಲ ಅಂದರೆ ಏನೂ ಇಲ್ಲ. ಶಿವಕುಮಾರ್ ಅವ್ರು ಕೆಲಸ ಮಾಡಿಲ್ಲ ಅಂತ ಯಾರೂ ಹೇಳಲ್ಲ, ಅಥವಾ ಬೇರೆಯವ್ರು ಕಮ್ಮಿ ಮಾಡಿದ್ದಾರೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಅದು ಅಂದರೆ ಡೂ ಆರ್ ಡೈ ಆಗಿತ್ತು ನಮಗೆ. 2023 ಈ ಸ್ಥಿತಿಗೆ ತಂದು ಬಿಟ್ಬಿಟ್ಟಿದ್ದರು. ಡೂ ಆರ್ ಡೈ, ಏನಾದರೂ ಮಾಡಿ ಕಾಂಗ್ರೆಸ್ ಗೆಲ್ಲಿಸ್ಬೇಕಾಯ ಅಂತ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಗೌರವಯುತವಾಗಿ ನಡ್ಸ್ಕೋಬೇಕು ತಾನೆ. ಇವಾಗ ನಾವೇನೋ ಜೀರ್ಣ ಮಾಡ್ಕೋತೀವಿ, ಸಾಮಾನ್ಯ ಕಾರ್ಯಕರ್ತ ಅವನ್ನ ಅಲ್ಲಿ BJP RSS ಅವ್ರನ್ನ ಫೇಸ್ ಮಾಡಬೇಕಾದ್ರೆ ಅವನಿಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಗೌರವ ಕೊಟ್ಟಿದೆ ಅಂದಾಗ ಅವನು ಭಾಳ ಧೈರ್ಯದಿಂದ ಮಾತಾಡ್ತಾನೆ. ಅವ್ರು ಯಾರನ್ನೂ ಕೇರ್ ಮಾಡೋದಿಲ್ಲ ವರ್ಕರ್ಸು. ಕರೆಕ್ಟ್. ಅಧಿಕಾರ ಇದೆ ಅಂತೇಳಿ ಇರ್ತಾರೆ, ಹೇಳೋದು ಅವ್ರು ಹೇಳ್ತಾರೆ. ಸೊ ಅದರಿಂದ ಮೊಟ್ಟ ಮೊದಲನೇ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು 2.5 ವರ್ಷದಲ್ಲಿ, 5 ವರ್ಷ 2018ರಿಂದ 23ವರೆಗೂ ಯಾವ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲ ಹಂತದಲ್ಲೂ ಕೆಲಸ ಮಾಡಿದ್ರು ನೋಡಿ, ಅವರಿಗೆ ನೀವು ಅಗ್ರಿಮೆಂಟ್ ಏನು ಮಾಡಿದ್ರಿ ಅದನ್ನು
ಅನುಷ್ಠಾನಕ್ಕೆ ತನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅಗ್ರಿಮೆಂಟ್ ವಾಸ್ ವಿತ್ ಕಾಂಗ್ರೆಸ್ ಕಾರ್ಯಕರ್ತರು. ದೇ ಆರ್ ದಿ ಜನರಲ್ ಪವರ್ ಆಫ್ ಅಟರ್ನಿ ಅವ್ರ ಕೈಯಲ್ಲಿರೋದು. ಕಾರ್ಯಕರ್ತರ ಕೈಯಲ್ಲಿ ಕಂಪ್ಲೀಟು GPA ಇರೋದು. ಅವ್ರನ್ನ ನೀವು ಅಗ್ರಿಮೆಂಟ್ನ ಫುಲ್ಫಿಲ್ ಮಾಡಿ ನೀವು ಮುಖ್ಯಮಂತ್ರಿನೂ ಆಗ್ತೀರಾ, ಪ್ರಧಾನಮಂತ್ರಿನೂ ಆಗ್ತೀರಾ. ಕಾರ್ಯಕರ್ತರ ಅಗ್ರಿಮೆಂಟ್ ನೀವೇನಾದರೂ ಬೀಳಿಸಿದ್ರೆ ಅವರೇ ಕೆಡಬಿಡ್ತಾರೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.